ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ದೇಶದ ಸೇನೆಗೆ ನಮ್ಮ ಸೆಲ್ಯೂಟ್ ಎಂದ ಆರ್ಸಿಬಿ. ಬಿಸಿಸಿಐ ನಿರ್ಧಾರವನ್ನ ಸ್ವಾಗತಿಸಿದೆ ಆರ್ಸಿಬಿ ಟೀಮ್. ಭಾರತೀಯ ಸಶಸ್ತ್ರ ಪಡೆಗಳ ಅಚಲ ಧೈರ್ಯ, ಸೇನೆಯ ಶೌರ್ಯಕ್ಕೆ ನಾವು ನಮಸ್ಕರಿಸುತ್ತೇವೆ. ಭಾರತದ ಪ್ರತಿಯೊಬ್ಬರ ಸುರಕ್ಷತೆಗಾಗಿ ಪ್ರಾರ್ಥನೆಯನ್ನ ಸಲ್ಲಿಸುತ್ತೇವೆ. ಜೈ ಹಿಂದ್ ಅಂತ ಆರ್ಸಿಬಿ ಟ್ವೀಟ್ ಮಾಡಿದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟ್ವೀಟ್ ಮಾಡಿ ಈಗ ಏನು ದೇಶದ ಸೇನೆ ನಮಗಾಗಿ ಹೋರಾಟವನ್ನ ನಡೆಸ್ತಾ ಇದೆ, ಅದಕ್ಕೆ ಸಲ್ಯೂಟ್ ಹೇಳ್ತೇವೆ. ಯಾಕೆಂದ್ರೆ ಬಿಸಿಸಿಐ ತೆಗೆದುಕೊಂಡಂತಹ ನಿರ್ಧಾರ, IPL ಅನ್ನ ರದ್ದುಗೊಳಿಸಿ ಬಿಸಿಸಿಐ ಏನು ಆದೇಶವನ್ನ ಹೊರಡಿಸಿತು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆರ್ಸಿಬಿ ಟ್ವೀಟ್ ಮಾಡಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಒಂದು ಕಡೆ ಸಭೆ ಮೇಲೆ ಸಭೆ ನಡೀತಾ ಇದೆ. ರಾಜನಾಥ್ ಸಿಂಗ್ ಅವರ ನೇತೃತ್ವದಲ್ಲಿನ ಸಭೆ ಮುಕ್ತಾಯವಾಗಿದೆ. ಪ್ರಮುಖವಾಗಿ ಆ ಒಂದು ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಯಿತು ಅಂತ ಹೇಳಿ, ಅದರ ಜೊತೆಗೆ ಅಜಿತ್ ದೋವಲ್ ಅವರು ಅಮಿತ್ ಶಾ ಅವರನ್ನ ಭೇಟಿಯಾಗೋದಕ್ಕೆ ಬಂದಿದ್ದಾರೆ ಅನ್ನೋದು ಮತ್ತೊಂದು ಮಹತ್ತರ ಬೆಳವಣಿಗೆ. ಅದರ ನಡುವೆ ಬಿಸಿಸಿಐ ಮಹತ್ತರ ನಿರ್ಧಾರವನ್ನು ತೆಗೆದುಕೊಂಡಿದೆ IPL ವಿಚಾರವಾಗಿ. ಓವರ್ ಆಲ್ ಆಗಿ ಇದುವರೆಗಿನ ಸಂಪೂರ್ಣ ಬೆಳವಣಿಗೆಗಳ ಡೀಟೇಲ್ಸ್ ಬಗ್ಗೆ ಮಾತನಾಡೋದು ಹರೀಶ್. ಹೌದು ಮಧು, ಮುಖ್ಯವಾಗಿ ರಾಜನಾಥ್ ಸಿಂಗ್ ಅವರು ಪ್ರಮುಖ 3 ಸೇನೆಗಳ ಮುಖ್ಯಸ್ಥರುಗಳ ಜೊತೆ ಸಭೆಯನ್ನು ಮಾಡಿದ್ದಾರೆ. ಜೊತೆಗೆ CDS ಕೂಡ ಈ ಒಂದು ಸಭೆಯಲ್ಲಿದ್ದರು. ಪ್ರಮುಖವಾಗಿ ಕಳೆದ 2 ದಿವಸಗಳಿಂದ ಆಗಿರುವಂತಹ ಬೆಳವಣಿಗೆಗಳನ್ನು ಅವಲೋಕನವನ್ನು ಮಾಡಿದ್ದಾರೆ. ಯಾವ್ಯಾವ ಗಡಿ ಭಾಗದ ಯಾವ್ಯಾವ ರಾಜ್ಯಗಳಲ್ಲಿ ಯಾವ್ಯಾವ ವಾಯು ನೆಲೆಗಳು ಮತ್ತು ಸೇನಾ ನೆಲೆಗಳ ಮೇಲೆ ದಾಳಿ ಆಗಿರುವಂತಹದ್ದು ಮತ್ತು ಅದನ್ನು ಹೇಗೆ ರಕ್ಷಣೆ ಮಾಡಿಕೊಳ್ಬೇಕು ಮತ್ತು ಪಾಕಿಸ್ತಾನಕ್ಕೆ ಹೇಗೆ ತಿರುಗೇಟನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಅವಲೋಕನವನ್ನು ಮಾಡಿದ್ದಾರೆ. ಮುಖ್ಯವಾಗಿ ಪಾಕಿಸ್ತಾನದ ಸ್ಟ್ರೆಂತ್ ಏನು ಅನ್ನುವಂಥದ್ದನ್ನು ಕೂಡ ಈ ಅವಲೋಕನ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಶತ್ರುವಿನ ಸ್ಟ್ರೆಂತ್ ಏನು ಅನ್ನುವಂಥದ್ದು ಗೊತ್ತಾಗಬೇಕಾಗುತ್ತೆ. ಹಾಗಾಗಿ ಸುದೀರ್ಘವಾದಂತಹ ಈ ಒಂದು ಚರ್ಚೆ ನಡೆದಿರುವಂತಹದ್ದು. ಪಾಕಿಸ್ತಾನ ಇನ್ನು ಎಷ್ಟು ಮಿಸೈಲ್ಗಳನ್ನು ಹಾರಿಸಬಹುದು, ಇವತ್ತು ಒಂದು ವೇಳೆ ಪ್ರತಿಕ್ರಿಯೆಯನ್ನು ಕೊಟ್ಟರೆ ಪಾಕಿಸ್ತಾನ ಪ್ರತಿದಾಳಿಯನ್ನ ಮಾಡಿದ್ರೆ ಆ ಪ್ರತಿದಾಳಿ ಹೇಗಿರುತ್ತೆ, ಅದಕ್ಕೆ ನಾವು ಹೇಗೆ ಸಿದ್ಧರಾಗಿರಬೇಕು ಅನ್ನುವಂಥದ್ರ ಬಗ್ಗೆ ಚರ್ಚೆ ನಡೆದಿರುವಂತಹದ್ದು. ಮುಖ್ಯವಾಗಿ ಈ ಗಡಿ ಭಾಗದ ರಾಜ್ಯಗಳಾಗಿರ್ಬೋದು, ಗಡಿ ಭಾಗದ ರಾಜ್ಯಗಳ ಜೊತೆಗೆ ದೆಹಲಿ, ಹರಿಯಾಣ, ಹಿಮಾಚಲ ಪ್ರದೇಶ, ಉತ್ತರಾಖಂಡ, ಉತ್ತರ ಪ್ರದೇಶ ಈ ರಾಜ್ಯಕ್ಕೂ ಕೂಡ ಅಟ್ಯಾಕ್ ಆಗುವಂತಹ ಸಾಧ್ಯತೆ ಇರುತ್ತೆ. ಹೀಗಾಗಿ ಇವುಗಳನ್ನು ಕೂಡ ಈ ರಾಜ್ಯದಲ್ಲೂ ಕೂಡ ಅತ್ಯಂತ ಹೆಚ್ಚಿನ ಬಿಗಿ ಭದ್ರತೆಯನ್ನು ನೋಡ್ಕೊಳ್ಬೇಕಾಗುತ್ತೆ. ಮತ್ತೆ ಪಾಕಿಸ್ತಾನದ ಯಾವುದೇ ದಾಳಿಯನ್ನ ಹೇಗೆ ಸಮರ್ಥವಾಗಿ ಎದುರಿಸುವಂತಹದ್ದು ಒಂದ್ ಕಡೆ ಆದ್ರೆ, ಮತ್ತೆ ಪಾಕಿಸ್ತಾನ ಒಂದು ದಾಳಿ ಮಾಡಿದ್ರೆ ಅದರ 10 ಪಟ್ಟು ದಾಳಿ ಮಾಡುವಂತಹ ಶಕ್ತಿ ಭಾರತೀಯ ಸೇನೆಗೆ ಇರುವಂತಹದ್ದು. ಅದನ್ನು ಕೂಡ ಈಗ ಪ್ಲಾನ್ ಮಾಡಿರುವಂತಹದ್ದು. ಮತ್ತೆ ಪಾಕಿಸ್ತಾನ ನಿನ್ನೆ ರಾತ್ರಿ ದಾಳಿ ಮಾಡಿದೆ ಅಂತಂದ್ರೆ ಇವತ್ತು ದಾಳಿ ಮಾಡಲ್ಲ ಅಂತಲ್ಲ, ಇವತ್ತು ಕೂಡ ದಾಳಿ ಮಾಡುತ್ತೆ, ನಾಳೆನೂ ಕೂಡ ದಾಳಿ ಮಾಡುತ್ತೆ. ಹೀಗಾಗಿ ಅದಕ್ಕೆ ಒಂದು ರೀತಿಯಾದ ಪ್ರಿಪ್ರೇಷನ್ ಬೇಕಾಗುತ್ತೆ. ಹಾಗಾಗಿ ಅದೆಲ್ಲವನ್ನು ಕೂಡ ಚರ್ಚೆ ಮಾಡಿರುವಂತಹದ್ದು. ಜೊತೆಗೆ ಅಮಿತ್ ಶಾ ಅವರು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ BSF ಹಾಗೂ CRPF DGಗಳ ಜೊತೆ ಸಭೆಯನ್ನ ಮಾಡ್ತಾರೆ, ಮುಖ್ಯಸ್ಥರುಗಳ ಜೊತೆ ಸಭೆಯನ್ನ ಮಾಡ್ತಾರೆ. ಇಲ್ಲಿ ಪ್ರಮುಖವಾಗಿ ಚರ್ಚೆ ಆಗುವಂತಹದ್ದು ಗಡಿ ಭಾಗಗಳಿಗೆ ಹೆಚ್ಚಿನ ಪ್ಯಾರಾಮಿಲಿಟರಿ ಫೋರ್ಸ್ ಅನ್ನ ರವಾನೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಜನರನ್ನ ರಕ್ಷಣೆ ಮಾಡಬೇಕಾಗುತ್ತೆ, ನಾಗರಿಕರನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸ್ಥಳಾಂತರ ಮಾಡಬೇಕಾಗುತ್ತೆ. ಜೊತೆಗೆ ಪ್ರಮುಖ ಸ್ಥಾವರಗಳನ್ನ ರಕ್ಷಣೆ ಮಾಡಬೇಕಾಗುತ್ತೆ. ವಾಯುನೆಲೆ ಆಗಿರ್ಬೋದು, ಸೇನಾ ನೆಲೆಗಳಾಗಿರ್ಬೋದು, ಮತ್ತೆ ದೇಶದ ರಕ್ಷಣೆಗೆ ಸಂಬಂಧಪಟ್ಟಂತಹ ಸ್ಥಾವರಗಳಾಗಿರ್ಬೋದು, ಇವುಗಳನ್ನು ಕೂಡ ರಕ್ಷಣೆ ಮಾಡಬೇಕಾಗುತ್ತೆ. ಮುಖ್ಯವಾಗಿ ಡ್ಯಾಮ್ಗಳನ್ನು ರಕ್ಷಣೆ ಮಾಡಬೇಕಾಗುತ್ತೆ. ಹೀಗಾಗಿ ಅಲ್ಲಿ ಹೆಚ್ಚು CRPF BSF ಯೋಧರನ್ನ ನಿಯೋಜನೆ ಮಾಡಬೇಕಾಗುತ್ತೆ. ಮತ್ತೆ ಗಡಿಯನ್ನು ಕೂಡ ಕಾಯಬೇಕಾಗುತ್ತೆ. ಹಾಗಾಗಿ 137 ಕಂಪನಿಗಳನ್ನ ಹೆಚ್ಚುವರಿಯಾಗಿ ನಿಯೋಜನೆ ಮಾಡಲಿಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಹಾಗಾಗಿ ಅಮಿತ್ ಶಾ ಅವರು ಕೂಡ ಸಭೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ IPL ಪಂದ್ಯವನ್ನು ಕೂಡ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ ಮಾಡಲಾಗಿದೆ. ದೇಶ ಒಂದ್ ಕಡೆ ಯುದ್ಧದ ಭೀತಿಯಲ್ಲಿದ್ದಂತ ಸಂದರ್ಭದಲ್ಲಿ ಒಂದ್ ಕಡೆ ಮನೋರಂಜನೆ ಕೂಡ ನಡಿಬಾರ್ದು. ಇಂತಹ ಸಂದರ್ಭದಲ್ಲಿ ಒಂದ್ ಕಡೆ ಮನೋರಂಜನೆ ಇರಬಾರ್ದು. ಜೊತೆಗೆ ಕ್ರೀಡಾಂಗಣದಲ್ಲಿ IPL ಪಂದ್ಯ ಆಯೋಜನೆ ಆದ್ರೆ ಅದು ಕಂಟಕ ಕೂಡ ಇರುತ್ತೆ. ಯಾವಾಗ ಬೇಕಾದ್ರೂ ಶತ್ರುಗಳು ದಾಳಿ ಮಾಡುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಇಡೀ IPL ಪಂದ್ಯಾವಳಿಗಳನ್ನೇ ಅನಿರ್ದಿಷ್ಟವಾಗಿ ಮುಂದೂಡಿಕೆ ಮಾಡಲಾಗಿದೆ. ಮಧುಶ್ರೀ, ಧನ್ಯವಾದ ಹರೀಶ್. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH